ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರಾತ್ಮನಿಂದ. ಅದಕ್ಕೆ ಆಧಾರವಾಗಿ 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನ. ಸತ್ಯವೇದ ವಾಕ್ಯಗಳೆಲ್ಲ ದೈವ ಪ್ರೇರಿತವಾದದ್ದು. ನೋಡ್ರಿ, ಸತ್ಯವೇದ ಪುಸ್ತಕವು ಅತ್ಯಮೂಲ್ಯವಾದ ಒಂದು ಬೊಗ್ಗಸದ ರೀತಿಯಲ್ಲಿದೆ. ಹಳೆಯ ಹಾಗೂ ಹೊಸ ಒಡಂಬಡಿಕೆಯ ಭಕ್ತರನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುವಂಥದ್ದಾಗಿದೆ. ಅಲ್ಲಿ ನಮ್ಮ ಮೂಲ ಪಿತೃಗಳ ಕುರಿತಾಗಿ ನಾವು ಬೈಬಲಲ್ಲಿ ಓದುತ್ತೇವೆ. ಅವರ ಜೀವಿತದ ಮಾದರಿಯ ಮೂಲಕ ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಹಿಂಜರಿದು ಹೋದ ಭಕ್ತರ ಜೀವಿತದ ಮೂಲಕ ಎಚ್ಚರಿಸಲ್ಪಡುತ್ತೇವೆ. ನೋಡ್ರಿ, ದೇವರೊಂದಿಗೆ ಹನೋಕನು ನಡೆದನು ಎಂಬುದಾಗಿ ನಾವು ಓದುವಾಗ ನಾವು ಸಹ ದೇವರೊಂದಿಗೆ ನಡೆಯಬಲ್ಲೆವು ಎಂಬಂಥ ಒಂದು ಆಶ್ವಾಸನೆ ಉಂಟಾಗುವಂಥದ್ದಾಗಿದೆ. ಅಬ್ರಾಹಮನ ನಂಬಿಕೆಯನ್ನು ಬೈಬಲಲ್ಲಿ ನಾವು ಓದುವಾಗ ಆಶ್ಚರ್ಯಗೊಳ್ಳುತ್ತೇವೆ. ಅದೇ ವಿಧದಲ್ಲಿ ನಮ್ಮ ನಂಬಿಕೆ ಹೆಚ್ಚಾಗಬೇಕು. ನೋಡ್ರಿ, ದೇವರು ಅವನನ್ನು ಹೊರಟು ಹೋಗು ಎಂಬುದಾಗಿ ಕರೆದಾಗ ದೃಢವಾಗಿ ತನ್ನ ತಂದೆಯ ಮನೆಯನ್ನು ಎಲ್ಲವನ್ನ ಬಿಟ್ಟು ದೇವರು ತೋರಿಸಿದ ದೇಶಕ್ಕೆ ಹೊರಟು ಹೋದನು. ಅಬ್ರಾಹಮನ ನಂಬಿಕೆಯ ಕಾರ್ಯಗಳು ನಮ್ಮ ನಂಬಿಕೆಯನ್ನು ಸಹ ಸ್ತೋತ್ರ ಬಡಿದೆಬ್ಬಿಸಬೇಕಾಗಿದೆ. ಅಬ್ರಾಹಮನು ಒಬ್ಬ ಒಳ್ಳೆಯ ವಿಶ್ವಾಸ ವೀರನಾಗಿದ್ದನು, ನಮ್ಮ ಮೂಲ ಪಿತೃವಾಗಿದ್ದನು. ಅದೇ ವಿಧದಲ್ಲಿ ನಾವು ಸಹ ವಿಶ್ವಾಸವುಳ್ಳ ಜೀವಿತದಲ್ಲಿ ಜೀವಿಸಬೇಕು. ಇಸ್ರಾಯೇಲರನ್ನು 40 ವರ್ಷಗಳನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದ ಮೋಶೆಯನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ಸಂಧಿಸ್ತೇವೆ. ಅವನು ಕರ್ತನ ಮೇಲೆ ಇಟ್ಟಂಥ ಪ್ರೀತಿ, ತಾಳ್ಮೆ, ತ್ಯಾಗ ನಮ್ಮನ್ನು ಇನ್ನೂ ಆಕರ್ಷಿಸುತ್ತದೆ. ನಂತರ ದಾವೀದನನ್ನು ನಾವು ನೋಡಬಹುದಾಗಿದೆ. ದಾವೀದನನ್ನು ಸಂಧಿಸಿದಾಗ ಅವನು ಬರೆದ ಕೀರ್ತನೆಗಳು ನಮ್ಮ ಆತ್ಮೀಕ ಜೀವಿತವನ್ನು ಉತ್ಸಾಹಗೊಳಿಸುವಂಥದ್ದಾಗಿದೆ. ಅದೇ ವೇಳೆಯಲ್ಲಿ ಜ್ಞಾನಿಯಾದ ಸೊಲೊಮೋನನು ಬರೆದ ಜ್ಞಾನೋಕ್ತಿಗಳ ಅಮೂಲ್ಯವಾದ ಬೊಗ್ಗಸವಾಗಿದೆ. ನಂತರ ನೋಡ್ತೇವೆ, ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟ ದಾನಿಯೇಲನನ್ನು ನಾವು ಸಂಧಿಸ್ತೇವೆ. ಅವನ ಜೀವಿತ, ಅವನ ನಂಬಿಕೆ, ಅವನ ವೈರಾಗ್ಯ, ಅವನ ಪರಿಶುದ್ಧತೆ ನಮಗೆ ಒಂದು ದೊಡ್ಡ ಸವಾಲೆ. ಹೀಗೆ ಅನೇಕ ಭಕ್ತರ ಜೀವಿತವನ್ನು ಬೈಬಲಲ್ಲಿ ನಾವು ನೋಡಬಹುದಾಗಿದೆ. ದೇವಜನರೇ, ಸತ್ಯ ವೇದವನ್ನು ಪುನಃ ಓದಿ ನೋಡ್ರಿ. ಸ್ತೋತ್ರ, ಎಷ್ಟೋ ವರ್ಷಗಳು ಬರೆಯಲ್ಪಟ್ಟಿದ್ದರೂ ಇಂದಿಗೂ ಹೊಸದಾಗಿ, ಮಹಿಮೆ ಉಳ್ಳದ್ದಾಗಿ, ಕೃಪೆಯಿಂದ ಕೂಡಿದ್ದಾಗಿ ದೇವರ ವಾಕ್ಯ ಇದೆ. ಎಷ್ಟೋ ವರ್ಷಗಳ ಹಿಂದೆ ಬರೆಯಲ್ಪಟ್ಟಂಥ ಸ್ತೋತ್ರ ದೇವರ ವಾಕ್ಯಗಳು, ಪತ್ರಿಕೆಗಳು, ಸುವಾರ್ತೆಗಳು, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಇಂದಿಗೂ ನಮ್ಮ ಜೀವಿತಕ್ಕೆ ತಕ್ಕದ್ದಾಗಿಯೂ ಆಶೀರ್ವಾದವಾಗಿಯೂ ಇದೆ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದವನ್ನು ನಿಮಗೆ ಸ್ವಂತವಾಗಿಸಿಕೊಳ್ಳ್ರಿ. ಆತ್ಮೀಕ ಜೀವಿತದಲ್ಲಿ ಬೆಳೆಯಿರಿ. ಸ್ತೋತ್ರ ದೇವರ ವಾಕ್ಯವನ್ನು ಮಾನಿಸ್ರಿ. ಇಂಗ್ಲೆಂಡ್ ದೇಶದ ಮ್ಯೂಸಿಯಂನಲ್ಲಿ ಭಾರತ ದೇಶದಿಂದ ಸ್ತೋತ್ರ ಒಯ್ಯಲ್ಪಟ್ಟಂಥ ಒಂದು ದೊಡ್ಡ ಕೊಹಿನೂರ್ ವಜ್ರ ಇಡಲ್ಪಟ್ಟಿದೆ. ಆ ವಜ್ರಕ್ಕೆ ಹಲವು ಕೋನಗಳು ಉಂಟು. ಅದರ ಮೇಲೆ ಬೆಳಕು ಹಾಯಿಸುವಾಗ ಒಂದೊಂದು ಕೋನವು ಒಂದೊಂದು ವಿಧವಾದ ಬಣ್ಣವನ್ನು ಹೊರಸೂಸುತ್ತದಂತೆ. ಸ್ತೋತ್ರ, ಸತ್ಯವೇದವು ಆ ಕೊಹಿನೂರ್ ವಜ್ರಕ್ಕಿಂತಲೂ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಪವಿತ್ರಾತ್ಮನು ತನ್ನ ಬೆಳಕನ್ನು ಸತ್ಯವೇದದ ವಾಕ್ಯಗಳ ಮೇಲೆ ಬೀರುವಾಗ ಒಂದೊಂದು ಭಾಗವು ನಮ್ಮ ಆಂತರ್ಯವನ್ನು ಭರವಸೆಗೊಳಿಸುತ್ತದೆ. ಒಂದೊಂದು ವಾಕ್ಯಗಳು ಸ್ತೋತ್ರ ತಮ್ಮದೇ ಆದ ಸತ್ಯ ಅಂಶಗಳನ್ನು ಪ್ರಕಟಿಸುವಂಥದ್ದಾಗಿದೆ. ಹಾಗಾದರೆ ದೇವರ ವಾಕ್ಯ ದೈವ ಪ್ರೇರೇಪಿತವಾದದ್ದು. ದೇವರ ವಾಕ್ಯವನ್ನು ನಾವು ಘನಪಡಿಸೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ವಾಕ್ಯವು ದೈವ ಪ್ರೇರೇಪಿತವಾದದ್ದು ಸ್ವಾಮಿ. ನಮಗಾಗಿ ಕೊಡಲ್ಪಟ್ಟ ಸತ್ಯವೇದಕ್ಕಾಗಿ, ವಾಕ್ಯಗಳಿಗಾಗಿ ದೇವರೇ, ನಾವು ನಿಮ್ಮ ನಾಮವನ್ನು ಘನಪಡಿಸ್ತೇವೆ. ಹೊಸದಾದ ಸತ್ಯಾಂಶಗಳನ್ನು ನಿಮ್ಮ ವಾಕ್ಯ ತಿಳಿಸ್ತದೆ. ಸತ್ಯವೇದದಲ್ಲಿ ಅನೇಕ ಭಕ್ತರನ್ನು ನಾವು ನೋಡುವಾಗ ಅದೇ ವೈರಾಗ್ಯ, ಅದೇ ನಂಬಿಕೆ, ಅದೇ ಪರಿಶುದ್ಧ ಜೀವಿತ ನಮ್ಮನ್ನು ದೇವರೇ ಆವರಿಸಲಿ, ನಮ್ಮನ್ನು ಮುಟ್ಟಲಿ. ನಾವು ಸಹ ಅವರು ನಡೆದ ಹಾಗೆ ನಡೀಲಿಕ್ಕೆ, ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಅವರ ಜೊತೆಯಲ್ಲಿ ನಿಮ್ಮ ದೈವಿಕವಾದ ಹಸ್ತ ಜೊತೆಗಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಸತ್ಯವೇದದ ವಾಕ್ಯಗಳೆಲ್ಲ ದೈವ ಪ್ರೇರೇಪಿತವಾಗಿದೆ. ಅನೇಕ ಭಕ್ತರು ನಮಗೆ ಸಾಕ್ಷಿಯಾಗಿದ್ದಾರೆ. ಆ ಸತ್ಯವೇದದ ಭಕ್ತರ ಜೀವಿತ ನಮಗೆ ಆಶೀರ್ವಾದದಾಯಕವಾಗಿರಲಿ. ದೇವರ ವಾಕ್ಯವನ್ನು ಓದಿ ಮುಂದುವರಿಯೋಣ. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ.
ನಾಳೆ ಮತ್ತೊಂದು ಆತ್ಮೀಕ ಸಂದೇಶದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.